ಕಡಲು ಮುಗಿಲಾಗಿ ಮುಗಿಲು ಮಳೆಯಾಗಿ ಮಳೆಯು ಹೊಳೆಯಾಗಿ ಹೊಳೆಯು ನದಿಯಾಗಿ ಕಾಡು ಕಣಿವೆ ಬಯಲು ಸುತ್ತಿ ಸುಳಿದಂತೆ ಭಾರತಿ ಭಾರತಿ ಬಿಂದು ಬಿಂದು ಹನಿ ಭೂಯನು ಸೇರಿ ತುಂಬಿತು ಚೇತನ ಮಣ್ಣಲ್ಲಿ ಬೀಜ ಕಣ್ಣನು ತೆರೆದು ಅರಳಿತು ಭುವನ ಇವರು ಜೀವಧಾರೆ ಪಾತ್ರ ಅರಿತ ನೀರೇ ಇದು ಪ್ರೇಮ ಅನುರಾಗ ನೀರಿ ಎದಗು ಎದಗು ಮಾತು ಮೌನ ಹರಿದಂತೆ ಭಾರತಿ ಭಾರತಿ ನಮಸ್ಕಾರ ಬಾಸ್. ತುಂಬಾ ದೊಡ್ಡ ಸಹಾಯ ಮಾಡಿದ್ರಿ. ಅದ್ಯಾರೋ 2 ಎಳ್ನೀರ್ ಹಾಕಿ ಅಂದ್ರು. 2 ದಿವಸಕ್ಕಾಗೋಷ್ಟು ಎಳ್ನೀರ್ ಸುರಿದೆ. ಅದಕ್ಕಾದ್ರೂ ಬೆಲೆ ಬೇಡವಾ? ಈ ಕಡೆ ಬರ್ತಾ ಹೋಗ್ತಾ ಒಂದ್ ದಿವ್ಸನೂ ತಪ್ಪದೆ ನಿಂಗೆ ಪೂಜೆ ಮಾಡ್ತಿದ್ದೆ. ನಾನ್ ಕೇಳಿರೋ ಒಂದೇ ಒಂದು ವರಾನು ಪೂರೈಸಕ್ಕಾಗಿಲ್ವಲ್ಲ ಬಾಸ್. ನೀನು ಒಬ್ಬ ದೇವ್ರ, ನಂಬಿದ್ದಕ್ ಸರಿಯಾಗಿ ಕೈ ಕೊಟ್ಟಿಯಲ್ಲೋ. ಬೈದ್ರು ನಿಂಗೆ, ಬೇಡ್ಕೊಂಡ್ರು ನಿಂಗೆ. ಅನಾಥ ಬಾಸ್, ಹೆಚ್ಚು ಪರೀಕ್ಷೆ ಮಾಡಬೇಡ. ಭಾರತಿ ಒಬ್ಬಳನ್ನ ನನ್ನಿಂದ ದೂರ ಮಾಡಬೇಡಿ ಬಾಸ್. ಕೈ ಮುಗಿತೀನಿ. ಗುರಾಯಿಸ್ತಾ ಇದ್ಯಾ? ಬೇಗ ಬೇಗ ಕಸ್ಕು. ಏನ್ ಹಲ್ಲಿಗೆ ತೋರಿಸ್ತಾ ಇದ್ಯಾ? ಮುರ್ದಾಕ್ಬಿಡ್ತೀನಿ ನೋಡೋ. ಗುರಾಯಿಸ್ತಾ ಇದ್ರೆ ನೋಡಿದು. ಬೇಡ ಬೇಡ, ಹಾಕ್ಬೇಡ. ಏನು ಹಾಕ್ಬೇಡದ? ಇಲ್ಲ ಇಲ್ಲ, ಹಾಕ್ಬೇಡಿ ಅಷ್ಟೇನಾ? ಹಾಕ್ಬೇಡಿ ಅತ್ತೆ, ನಿಮ್ದಮ್ಮಯ್ಯ. ಹಂಗ ಬಾ ದಾರಿಗೆ, ಕಸ್ಕೋ. ಸಾಕ್ ಸಾಕ್ ಕಸ್ಕಿದ್ದು. ಹಿಂಡಾಕೋ. ಹಿಂಡ. ಸಾಕ್ ಸಾಕ್ ಹಿಂಡಿದ್ದು. ಆರಾಕೋ. ಹಾಕ್ತೀನಿ ಹಾಕ್ತೀನಿ. ಮುತ್ತಜ್ಜಿ, ಯಾಕೆ ಗೌರಮ್ಮಜ್ಜಿ ಹತ್ರ ಸೀರೆ ಒಗಿಸ್ತಿದ್ದೀರಾ? ನೆನ್ನೆ ನಾನು ಮಡಿಯಿಂದ ಒಗದ ಹಾರಕ್ಕೆ ಸೀರೆನ ಮುಟ್ಟಿ ಮೈಲ್ಗೆ ಮಾಡ್ಬಿಟ್ಟಿದ್ದಾಳೆ ಪಾಪಿ ಮುದ್ಕಿ. ಅದಕ್ಕೆ ಒಗಸಿದ್ದು. ಏ ಗೌರಿ, ನೆನಪಿರ್ಲಿ, ಅತ್ತೆ ಹತ್ರ ಬಾಲ ಬಿಚ್ಚಿದ್ರೆ ಕತ್ತರಿಸ್ತಾರೆ ಅನ್ನೋ ಭಯ ಇರ್ಲಿ. ಪಾಪಿಷ್ಟೆ ಮುದುಕಿ ಅಂತೀಯ ನನಗೆ? ಪಾಪಿ ಮುದುಕಿ, ನನ್ನ ಕೈಲೇ ಬಟ್ಟೆ ಒಗಿಸ್ತೀಯ? ಇರು, ಮಾಡ್ತೀನಿ ನಿನ್ಗೆ. ಗೌರಮ್ಮಜ್ಜಿ, ನೀನ್ ಯಾವತ್ತೂ ಶಿವಮ್ಮಜ್ಜಿಗೆ ಹೆದ್ರಲ್ಲ, ಇವತ್ತೇನು ಅವ್ರು ಹೇಳ್ದಂಗ್ ಕೇಳ್ಕೊಂಡ್ ಬಟ್ಟೆ ಒಗಿತಿದ್ದೆ. ಅಯ್ಯ,
ಅವಳಿಗೆ ಯಾಕೆ ಹೆದರ್ಕೊಳ್ಳಿ, ನಾನು ಅವಳ ಕೈಯಲ್ಲಿ ಇತ್ತಲ್ಲ ಬಾಕ್ಸು, ಅದ್ರಲ್ಲಿ ನಂದು ಹೇರ್ ಡ್ರೈಯರ್ ಇತ್ತು. ಅವಳದ ನೀರೊಳಗೆ ಹಾಕ್ಬಿಟ್ರೆ ಅದಕ್ಕೆ ಭಯ ಪಟ್ಕೊಂಡು ಅವಳು ಸೀರೆ ಒಗಿತಾ ಇದ್ಲು. ಅಜ್ಜಿ, ನೀನ್ ಹೇರ್ ಡ್ರೈಯರ್ ಯೂಸ್ ಮಾಡ್ತೀಯಾ? ಮತ್ತೆ ನಾ ಕೂದಲು ಒಣಗಿಸ್ಕೊಳ್ಳೋದು ಬೇಡ್ವಾ? ಅದು ಈ ಮಳೆಗಾಲದಲ್ಲಿ. ನೋಡು ನನ್ನ ಕೂದಲು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ, ಎಷ್ಟು ಚಂದ ಗಂಟ ಹಾಕೊಂಡಿದೀನಿ ನೋಡು, ರೇಷ್ಮೆ ತರಹ. ಇದು ರೇಷ್ಮೆ ತರ. ನಿನ್ಗೆ ಯಾಕಜ್ಜಿ ಇದೆಲ್ಲ ಈ ವಯಸ್ಸಲ್ಲಿ? ನನಗೇನೆ ಮಹಾ ವಯಸ್ಸಾಗಿರೋದು. ಹತ್ತಿರದಲ್ಲೇ ಇದ್ದಿದ್ರೆ ಜಿಮ್ಮಿಗೂ ಹೋಗ್ತಿದ್ದೆ. ಓಕೆ ಓಕೆ, ಎಂಜಾಯ್ ಎಂಜಾಯ್. ಇದ್ರಲ್ಲಿ ನಗು ಅಂಥದ್ದೇನಿದೆ? ಏನ್ ಗೊತ್ತಾ, ಆ ಪರೀಕ್ಷೆಲಿ ಅವಳ ಪೇಪರ್ ನೋಡಿ ಎಲ್ರು ಕಾಪಿ ಹೊಡೆದ್ರು. ಅದ್ರ ರಿಸಲ್ಟ್ ಏನಾಯ್ತು ಗೊತ್ತಾ? ಕಾಪಿ ಹೊಡೆದವರೆಲ್ಲ ಪಾಸ್ ಆಗ್ಬಿಟ್ರಮ್ಮ, ಅವಳು ಮಾತ್ರ ಫೇಲು. ಸಪ್ರಾಮ, ಯಾಕೋ ಇವತ್ತು ಸಪ್ಪಗಿದ್ಯಾ? ಸಾಕು ಸಾಕು ಅಂದ್ರೂ ಒಟ್ವಟ ಅಂತಿರ್ತೀಯ. ಏನಾಯ್ತು ಇವತ್ತು? ನೋಡು, ಕೇಳಿದ್ರೆ ಮಾತಾಡ್ತಾನ ಅಂತ. ಅಮ್ಮ, ಮನೋಜ್ ಅಣ್ಣಂಗೆ ಅದ್ಯಾರೋ ಏನೋ ಅಂದ್ರಂತೆ. ಏನಂದ್ರಂತೆ? ಮನೋಜಣ್ಣ ನಮ್ ಮನೆ ಮಗ ಅಲ್ಲ, ನಮ್ ಮನೇಲಿ ಕೆಲ್ಸಕ್ಕಿರೋ ಆಳು ಅಂದ್ರಂತೆ. ಅದಕ್ಕೆ ಬೇಜಾರಾಗಿದ್ದಾನೆ. ಯಾವನ ಅವನು ಹಾಗೆ ಹೇಳ್ದವನು? ಬರೋತಾನೆ. ನೀನು ನನ್ ಮಗ, ಕರ್ಕೊಂಬ ಅವನ್ನ, ನಾನು ಅವನ್ಗೆ ಹೇಳ್ತೀನಿ. ಯಾರೋ ಹಾಗಂದರು? ಯಾರೋ ಹೇಳಿದ್ರು, ನೀನ್ ಕೇಳಿಸ್ಕೊಂಡ್ ಬಂದ್ಬಿಟ್ಟೆ ಅಲ್ವಾ? ಸಾಕಾಯ್ತು ನಿನ್ನ ಪ್ರೀತಿಯಿಂದ ಸಾಕಿ ಬೆಳೆಸಿದಕ್ಕೆ. ನೀನು ಅಷ್ಟೇ, ಅರ್ಥ ಮಾಡ್ಕೋ. ನಾನಿನ್ನ ಹೆತ್ತಿಲ್ದೆ ಇರ್ಬೋದು, ಆದ್ರೆ ಸಾಕಿದೀನಿ, ಹೊತ್ಕೊಂಡು ತಿರುಗಿದೀನಿ. ಬಂದವ್ರಿಗೆಲ್ಲ ಕೇಳ್ದವ್ರಿಗೆಲ್ಲ ನನ್ಗೆ 3 ಜನ ಗಂಡ್ಮಕ್ಳು ಅಂತ ಹೇಳಿದೀನಿ. ಅರ್ಥ ಆಯ್ತಾ? ಹೆರೋದಲ್ಲ ಕಣೋ ಕಷ್ಟ, ಸಾಕೋದು ಕಷ್ಟ. ನಾನ್ ಪಟ್ಟಿರೋ ಕಷ್ಟಕ್ಕಾದ್ರೂ ಬೆಲೆ ಕೊಡು. ಯಾರೇನ್ ಬೇಕಾದ್ರೂ ಅಂದ್ಕೊಳ್ಳಿ, ನೀನ್ ಮಾತ್ರ ನನ್ಗೆ ಅಮ್ಮ ಇಲ್ಲ ಅಂತ ಅಂದ್ಕೋಬೇಡ. ಗೊತ್ತಮ್ಮ, ಹಾಗಂದವ್ರನ್ನ ನಾನು ಸುಮ್ಮನೆ ಬಿಡೋನಲ್ಲ. ಆದ್ರೆ ಇವತ್ತು ನನ್ನ ಟೈಮ್ ಚೆನ್ನಾಗಿರ್ಲಿಲ್ಲ. ಟೈಮಾ? ಅಂಥದ್ದೇನಾಯ್ತು? ಇವನು ರಾಜಶೇಖರ್ ಅವ್ರ ಮನೆ ದೊಡ್ಡ ಮನಸ್ಸು, ಮನೆಯವ್ರ ತರ ನೋಡ್ಕೊತಾರೆ. ಇವನು ನಮ್ಮ ರಾಜಶೇಖರ್ ಅವ್ರ ಮನೆ ದೊಡ್ಡ ಮನಸ್ಸು, ಕೆಲ್ಸದವ್ರು ಮನೆಯವ್ರ ತರ ನೋಡ್ಕೊತಾರೆ. ಮನೋಜ, ನಿಂತ್ಕೋ, ಊಟ ಮಾಡಿ ಹೋಗೋ. ಮನೋಜ, ಅಮ್ಮ ನನಗೆ ಅನ್ನ ಬಡಿಸು. ಬರ್ತೀನಿರು. ನನಗೆ ಬೇಜಾರಾಗಿದ್ರೆ ಸಮಾಧಾನ ಮಾಡಬೇಕು. ಕರೆಕ್ಟ್. ಹಾಗಂತ ಊಟ ಮಾಡ್ತಿರೋರಿಗೆ ಬಡಿಸ್ದೆ ಹೋಗ್ಬೇಕಾ? ನಾನ್ ಬಡಿಸ್ತೀನಣ್ಣ. ನಂಗೆ ಬೇಡ, ಹೋಗೆ. ಯಾವ ವಸ್ತುಗಳು ತುಂಬಾ ಸಂತೋಷ ಕೊಡುತ್ತೋ ಅದೇ ವಸ್ತುಗಳಿಂದ ತುಂಬಾ ನೋವು ಸಿಗುತ್ತೆ ಅಕ್ಕ. ಯಾರನ್ನು ತುಂಬಾ ಇಷ್ಟಪಡಬಾರ್ದು, ಅಟ್ರೆ ಅವ್ರು ಯಾವತ್ತೂ ನಮಗ್ ಸಿಗೋದೇ ಇಲ್ಲ. ಅಕ್ಕ, ನನಗ್ ಪದೇ ಪದೇ ಅನ್ನಿಸ್ತಾ ಇತ್ತು, ನಾನು ಹೋಗ್ತಾ ಇರೋ ದಾರಿ ಸುಲಭ ಅಲ್ಲ, ಈ ಪ್ರೀತಿ ಪ್ರೇಮಗಳೆಲ್ಲ ನನಗ್ ಬೇಡ ಅಂತ. ಬುದ್ಧಿ ಹೇಳೋ ಮಾತನ್ನ
ಮನಸ್ಸು ಕೇಳೋದೇ ಇಲ್ಲ. ಪ್ರೀತಿ ಮಾಡ್ಬಿಟ್ಟೆ, ಆದ್ರೆ ಈಗ ನೋಡು ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ, ಅನುಭವಿಸಕ್ಕೂ ಆಗ್ತಾ ಇಲ್ಲ. ಎಲ್ಲ ಸರಿ ಹೋಗುತ್ತೆ, ಭಯ ಪಡ್ಬೇಡ ಅಂತ ಹೇಳ್ತಾ ಇದ್ಯಾ? ಯಾವುದು ಸರಿ ಹೋಗೋದಿಲ್ಲ ಕಣೆ. ಈ ಪ್ರೀತಿ ಒಂದ್ ಯುದ್ಧ, ಆದ್ರೆ ಶತ್ರುಗಳಿರೋದಿಲ್ಲ. ನಮ್ ಜೊತೆ ನಾವೇ ಹೋರಾಡ್ಬೇಕು, ನಾವೇ ಸೋಲ್ಬೇಕು, ನಮ್ಮನ್ನ ನಾವೇ ಕೊಂದ್ಕೊಬೇಕು. ರಿಸೀವ್ ಮಾಡ್ತಾ ಇಲ್ಲ, ಮಾತೆತ್ತಿದ್ರೆ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಆ ಕಡೆ ಅವನು ನನ್ನ ಮಾತು ಕೇಳಲ್ಲ, ಈ ಕಡೆ ಅಪ್ಪಂಗಂತೂ ಏನೂ ಹೇಳೋಕೆ ಆಗಲ್ಲ. ಇವರಿಬ್ಬರ ಮಧ್ಯದಲ್ಲಿ ನಂದೊಂದು ಗೊಂಬೆ ಆಟ ಆಗೋಗ್ಬಿಟ್ಟಿದೆ ಅಕ್ಕ. ಭಾರತಿನ ನೋಡಕ್ ಬಂದಿರೋ ಗಂಡು ಒಳ್ಳೆಯವನಲ್ವಾ? ಅವನು ಬೇಕಾಗಿರೋದು ಹೆಂಡತಿ ಅಲ್ಲ, ಹೆಂಗಸು. ಪಕ್ಕದಲ್ಲಿ ಮಲ್ಕೊಳ್ಳೋಕಷ್ಟೇ ಅವನ್ ಭಾರತಿನ ಮದ್ವೆ ಆಗ್ತಾ ಇದ್ದಾನೆ. ಈ ಮದ್ವೆ ಬೇಡ್ವಾ? ಅವನ್ಗೆ ಭಾರತಿ ಮೇಲೆ ಪ್ರೀತಿ ಇಲ್ವಾ? ಅವನಿಗೆ ಮದುವೆ ಮಾಡಿಕೊಟ್ರೆ ಭಾರತಿ ಸುಖವಾಗಿರಲ್ವಾ? ಅಮ್ಮೋರೆ, ರಾಜೇಶ್ ಅಪ್ಪರ್ ಕಳ್ಸಿರೋದು ಎಲ್ಲಿಡ್ಲಿ? ಮೋರೆ, ತಪ್ಪು ತಿಳಿಬಾರ್ದಂತೆ. ರಾಜೇಶ್ ಅಪ್ಪನವ್ರಿಗೆ ನಿಮ್ಮ ಮನೆಯವರೆಲ್ಲ ತುಂಬಾ ಇಷ್ಟ ಆಗ್ಬಿಟ್ಟಿದ್ದೀರಾ. ಅದಕ್ಕೆ ಇದನ್ನೆಲ್ಲ ಕೊಟ್ಬಿಟ್ ಬಾ ಅಂತ ನಾನು ಕಳ್ಸಿದ್ರು. ನಾನಿನ್ ಬರ್ತೀನಮ್ಮ. ಅಯ್ಯೋ ನೋಡಿದ್ಯೇನೆ ನಮ್ಮ ಅಳಿಯಂದ್ರ ಪ್ರೀತಿ ವಿಶ್ವಾಸ ಯಾವ ಲೆವೆಲ್ಗಿದೆ ಅಂತ. ಹೆಣ್ಣು ಕೊಡೋರ್ ಮೇಲೆನೆ ಇಷ್ಟು ಪ್ರೀತಿ ವಿಶ್ವಾಸ ತೋರ್ಸೋರು, ಇನ್ನು ಹೆಣ್ಣು ಕೊಟ್ಟ ಮೇಲೆ ಮುಂಚೆನೆ ಇಷ್ಟು ಪ್ರೀತಿ, ಮದುವೆ ಆದ್ಮೇಲೆ ಹೂ ಮೇಲೆ ನಡೆಸ್ತಾ
ನಿನ್ನ ಮಗಳನ್ನ. ತುಪ್ಪದಲ್ಲಿ ಕೈ ತೊಳಿತಾಳ ನಮ್ಮ ಮಗಳು. ಇದಕ್ಕಿಂತ ಇನ್ನೇನು ಬೇಕೆ? ತಾಲೂಕು ಆಫೀಸಲ್ಲಿ ಇಷ್ಟು ವರ್ಷದಿಂದ ನೆತ್ತಿವರೆಗೆ ದುಡಿತಾ ಇದ್ದೀನಿ. ಒಬ್ಬನೇ ಒಂದು ದಿವಸನೂ ಇಷ್ಟು ದಕ್ಷಿಣ ತಂದ್ಕೊಟ್ಟಿಲ್ಲ. ಕೋಟಿಗೊಬ್ಬ ಅಳಿಯ ಕಣೆ ನಮ್ಮ ಅಳಿಯ. ನಿನ್ನ ಮುಖ ನೋಡ್ಕೋ. ನೋಡಿದ್ದಿಲ್ಲ ಹರಳೆಣ್ಣೆ ಸಂಬಂಧಗಳನ್ನ? ಇದು ನಾನ್ ನೋಡಿದ ಸಂಬಂಧ ಕಣೆ. ಹೇಗಿದೆ? ಚಿನ್ನ ಕಣೆ. ಅಪ್ಪಟ ಚಿನ್ನ. ವಿಶ್ವಾಸಕ್ಕೆ ಕಳ್ಳಂಗ್ ಕೊಟ್ರು 75,000 ರೂಪಾಯಿ ಬರುತ್ತೆ ಕಣೆ. ಅಯ್ಯೋ ಸೀರೆ 1, 2, 3. ರೇಷ್ಮೆ ಸೀರೆ ಕಡೆ. ಚಟ್ರಂಗಡಿಗೆ ವಾಪಸ್ ಕೊಟ್ರೆ 15,000 ರಿಂದ 20,000 ರೂಪಾಯಿ ಬರುತ್ತೆ. ನೋಡಿದೆಯಾ? ಈ ಜನ್ಮಕ್ಕೆ ನಿಮಗ್ ಬುದ್ಧಿ ಬರಲ್ಲ. ಅಯ್ಯೋ 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 ಅಯ್ಯೋ. ಚಂದಕ್ಕಿ ಮಾಮ, ನನ್ ಮುಖ ನೋಡಿದ್ರೆ ನಿಂಗೆ ನಗು ಬರ್ತಿದ್ಯಾ? ನಗು. ಆದ್ರೆ ನಂಗೆ ಅಳು ಬರ್ತಿದೆ. ಈ ಹಾಳಾದ ಮನ್ಸಿಗೆ ಭಾರತಿ ನನ್ಗಿಷ್ಟ ಅಂತ ಮಾತ್ರ ಗೊತ್ತಾಯ್ತು. ಆದ್ರೆ ನನಗ ಯೋಗ್ಯತೆ ಇಲ್ಲ ಅಂತ ಗೊತ್ತಾಗಿಲ್ಲ. ನಾನ್ ಭಾರತಿನ ಮದುವೆ ಆಗಲ್ಲ, ಆ ರಾಜೇಶ ಮದುವೆ ಆಗ್ತಾನಂತೆ. ಆಗ್ಲಿ ಬಿಡು ಮಾಮ. ರಾಜೇಶನ್ ಮದುವೆ ಆದ್ರೆ ಕೇಳ್ದಷ್ಟು ಹಣ ಸಿಗತ್ತೆ, ಆಸ್ತಿ ಬರತ್ತೆ, ಮನೆ, ಜಮೀನು, ಕಾರು, ಶಾಪಿಂಗು, ಇನ್ನು ಏನೇನ್ ಬೇಕು. ನನ್ ಜೊತೆ ಬಂದ್ರೆ ಏನ್ ಸಿಗತ್ತೆ ಹೇಳು? ನಂದು ಪೆಟ್ರೋಲ್ ಹಾಕೋ ಲೆವೆಲ್, ಅವಂದು ಪೆಟ್ರೋಲ್ ಬಂಕ್ ಇಡೋ ಲೆವೆಲ್. ನಂದು ಹವಾಯಿ ಚಪ್ಪಲಿ, ಅವಂದು ಲೆದರ್ ಶೂಸ್. ಅವನ ಜೊತೆ AC ಕಾರಲ್ಲಿ 5 ಸ್ಟಾರ್ ಹೋಟೆಲ್ಗೆ ಹೋಗ್ತಾಳೆ ಭಾರತಿ. ಆದ್ರೆ ನಾನು ತಳ್ಳೋ ಗಾಡಿಲಿ ಚಿತ್ರಾನ್ನ ತಿಂತ ಅವಳು ನೋಡಿ ಖುಷಿ ಪಡ್ತೀನಿ ಮಾಮ. ಅದೇ ಸಂತೋಷ ನನ್ಗೆ. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್ ಮಾಮ, ಅವಳ ಕಣ್ಣಿಗೆ ಮಾತ್ರ ನಾನು ಬೀಳ್ಬಾರ್ದು. ಪ್ಲೀಸ್ ಮಾಮ. ಭಾರತಿ, ಬೇಡ. ಅನಾಥ ನಾನು. ನನ್ನ ಸಹವಾಸ ನಿಂಗೆ ಬೇಡ ಭಾರತಿ. ಏನೂ ಸಿಗಲ್ಲ ನಿನಗೆ ನನ್ನಿಂದ. ನನಗೆ ಯಾರು ಬೇಡ. ಈ ಲವ್ವು, ಈ ಮದುವೆ, ನೀನು, ಈ ಪ್ರಪಂಚ, ಈ ಜೀವನ, ಈ ಚಂದ ಮಾಮ ಎಲ್ಲ ಹೊರಟೋಗಿ. ಯಾರು ಬೇಡ ನನಗೆ.